ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹುಬ್ಬಳ್ಳಿಯಿಂದ 10 ಕಿಲೋಮೀಟರ್ ದೂರದಲ್ಲಿರೋ ಆಂಜನೇಯ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಈ ಆಂಜನೇಯ ದೇವಾಲಯದ ಹೆಸರು ಧಾರಾವತಿ ಆಂಜನೇಯ ದೇವಾಲಯ. ಶ್ರಾವಣ ಮಾಸದ ಕೊನೆಯ ಶನಿವಾರ ನಾವು ಈ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಇಲ್ಲಿ ತುಂಬಾ ರಶ್ ಇತ್ತು, ತುಂಬಾ ಭಕ್ತಾದಿಗಳು ಬಂದಿದ್ದರು. ಹಾಗೆ ಶನಿವಾರ ಅಂದರೆ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡೇ ನೀಡ್ತಾರೆ. ಸೊ ಈ ದೇವಸ್ಥಾನದಲ್ಲಿ ಶನಿವಾರ ಹಾಗೂ ಗುರುವಾರ ತುಂಬ ಜನ ಬಂದು ದರ್ಶನ ಪಡೆಯುತ್ತಾರೆ. ಈ ಜಾಗ ತುಂಬಾ ಚೆನ್ನಾಗಿದೆ, ಹಾಗೆ ಒಂಥರ ಕಾಮ್ ಆಗಿರೋ ಒಂದು ಪ್ರದೇಶ ಅಂತಲೇ ಹೇಳ್ಬೋದು. ಧಾರಾವತಿ ಆಂಜನೇಯ ದೇವಸ್ಥಾನ ಇದು 400 ವರ್ಷಗಳ ಹಿಂದಿನ ಇತಿಹಾಸವನ್ನು ಒಳಗೊಂಡಿದೆ. ಇದು ಒಂದು ಹಳ್ಳಿಯಾಗಿತ್ತು. ರೈತರು ಹೊಲದಲ್ಲಿ ಕೆಲಸ ಮಾಡ್ತಾ ಇರುವಾಗ ಆಂಜನೇಯನ ಮೂರ್ತಿ ಸಿಕ್ಕಿತ್ತಂತೆ. ಅದನ್ನು ರೈತರು ಅಲ್ಲಿ ಇಟ್ಟು ಒಂದು ಗುಡಿ ಕಟ್ಟಿಸಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ರಂತೆ. ಇಲ್ಲಿ ಬಸವ ಇರೋದು ನಾವು ಕಾಣ್ಬೋದು. ಸಂಜೆ ಹೊತ್ತಿಗೆ ಹರಕೆ ಹೊತ್ತ ಭಕ್ತಾದಿಗಳು ಉದ್ದ ನಮಸ್ಕಾರ ಹಾಕಿ ಸಾಲಾಗಿ ಮಲಗಿಡ್ತಾರೆ. ಈ ಬಸವಣ್ಣ ಏನು ಮಾಡ್ತಾರಂದರೆ ಅವರನ್ನು ಹಾದು ಹೋಗಿ ದೇವರ ಮುಂದೆ ಬಂದು ನಿಲ್ತಾರಂತೆ. ಇದು ಇಲ್ಲಿಯ ಒಂದು ಪ್ರತೀತಿ. ಇದನ್ನು ಪಾಲ್ಕಿ ಸೇವೆ ಎಂದು ಕರೀತಾರೆ. ನಾವು ಶ್ರಾವಣ ಮಾಸದ ಕೊನೆಯ ಶನಿವಾರ ಭೇಟಿ ನೀಡಿರೋದ್ರಿಂದ ಇಲ್ಲಿ ತುಂಬಾ ರಶ್ ಇತ್ತು. ತುಂಬ ಜನ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಈ ದೇವಾಲಯ ಶಾಂತವಾದ ಒಂದು ಪ್ರದೇಶವನ್ನು ಒಳಗೊಂಡಿದೆ, ಹಾಗೆ ತುಂಬಾ ಚೆನ್ನಾಗಿದೆ. ನೀವು ಬನ್ನಿ, ಭೇಟಿ ನೀಡಿ.